ಇನ್ನು ಬಳ್ಳಾರಿ ಘರ್ಷಣೆ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದ ಎಸ್ಪಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಸಸ್ಪೆಂಡ್ ನಿಂದ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಸ್ಪಿ ಪವನ್ ನೆಜ್ಜೂರ್. ಬಳ್ಳಾರಿಗೆ ವರ್ಗವಾದ 24 ಗಂಟೆಯಲ್ಲಿ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆಗ್ತಾ ಇದ್ದ ಹಾಗೆ ಬೇಸರಗೊಂಡು ಫಾರ್ಮ್ ಹೌಸ್ಗೆ ಹೋಗಿದ್ರು ಪವನ್. ತುಮಕೂರು ಜಿಲ್ಲೆ ಬರಗೂರಿನ ಫಾರ್ಮ್ ಹೌಸ್, ಅದು ಸ್ನೇಹಿತರ ಫಾರ್ಮ್ ಹೌಸ್. ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಸ್ಪಿ ಪವನ್ ನೆಜ್ಜೂರ್. ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಫೋಟೋ ನೀವು ನೋಡ್ತಾ ಇದ್ದೀರಿ. ಬಳ್ಳಾರಿಗೆ ವರ್ಗಾವಣೆಯಾದ 24 ಗಂಟೆಯಲ್ಲೇ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಈಗ ನೀವು ನೋಡ್ತಾ ಇರೋದು ತುಮಕೂರಿನ ಫಾರ್ಮ್ ಹೌಸ್, ಸ್ನೇಹಿತರ ಫಾರ್ಮ್ ಹೌಸ್ ಇದು. ಇದೇ ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಎಸ್ಪಿ ಪವನ್ ಪ್ರಯತ್ನ ಪಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಫಾರ್ಮ್ ಹೌಸ್ನಲ್ಲಿ ಇವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಆತ್ಮಹತ್ಯೆ ಯತ್ನ ವಿಚಾರ. ಎಸ್ಪಿ ಅವರ ಆರೋಗ್ಯ ಚೆನ್ನಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದು ಹಿ ಇಸ್ ಆಲ್ ರೈಟ್ ಅಂತ. ನನಗೆ ಈಗಷ್ಟೇ ವಿಷಯ ಗೊತ್ತಾಗಿದೆ ಅಂತ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. He is perfectly, I was told that he is perfectly all right. That's all I know. ನಾನು ಅವ್ರಿಗೆ ಮಾತಾಡಿಲ್ಲ. I just spoke to the senior officers. They said he is perfectly all right. He is proceeding towards Bangalore. That's what I was told. Location ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು he is all right. There is nothing ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ಅದ್ರ ಬಿಯಾಂಡ್ ದಟ್ ನೀವು ಹೇಳಬೇಕಷ್ಟೇ. ಸಿ ಈಸ್ ಪರ್ಫೆಕ್ಟ್ಲಿ, ಐ ವಾಸ್ ಟೋಲ್ಡ್ ದಟ್ ಈಸ್. ಎಸ್, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ಸರ್ಕಾರಕ್ಕೆ ಇಂಥ ಯಾವುದಾದ್ರೂ ಸಂದಿಗ್ಧ ಪರಿಸ್ಥಿತಿಗಳು ಬಂದರೆ, ಉದಾಹರಣೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರಕರಣನೇ, ಜೊತೆಗೆ ಇವಾಗ ನಡೆದಿರುವಂತಹ ಈ ಸಂಘರ್ಷ, ಎರಡೂ ಕಡೆನೂ ಅಧಿಕಾರಿಗಳೇ ಬಲಿಪಶುಗಳ? ನೋಡಿ, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣ ಮತ್ತು ಬಳ್ಳಾರಿಯ ಪ್ರಕರಣ ಅಜಗಜಾಂತರ ವ್ಯತ್ಯಾಸ ಇದೆ. ಕರೆಕ್ಟ್. ಅದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ. ಯಾವುದು? ಚಿನ್ನಸ್ವಾಮಿಯಲ್ಲಿ. ಅಲ್ಲಿ ನೀವು ಬೆಂಗಳೂರು ಪೊಲೀಸ್ ಕಮಿಷನರನ್ನು ಸ್ಕೇಪ್ ಕೋಟ್ ಆಗಿ ಮಾಡಿದ್ರಿ. ಅಲ್ಲಿ ಏನಾದರೂ ಕೆಲವು ಮನವರಿಕೆಗೆ ಆಗಬಹುದಾಗಿರ್ತಕ್ಕಂಥ ಅಂಶಗಳಾದರೂ ಇದ್ವು. ಆದರೆ ಬಳ್ಳಾರಿಯ ಘಟನೆ ಏಕಾಏಕಿ ರಾತ್ರಿ ನಡೆದಿರ್ತಕ್ಕಂಥ ಒಂದು ಘಟನೆ. ಅದು ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಒಂದು ಫೈಟ್ ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹೀಗಾಗಿ ಏಕಾಏಕಿ ನಡೆದಿರ್ತಕ್ಕಂಥ ಘಟನೆಗೆ 6 ಗಂಟೆ ಮೊದಲು ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥ ಎಸ್ ಪಿ ಏನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ? ಎಸ್ ಪಿಯ ತರಾತುರಿಯ ಸಸ್ಪೆನ್ಷನ್ ಬೇಕಿತ್ತಾ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಈಗ ಭಾಳ ವರ್ಷಗಳಿಂದ ಅಲ್ಲಿದ್ದಾರೆ ಎಸ್ ಪಿ. ಈ ಘಟನೆಯನ್ನು ತಡಿಬೋದಿತ್ತು, ಇಂಟಿರುತ್ತೆ, ಸಂಜೆ 5:30 ಒಂದು ಜಗಳ ನಡೆದಿತ್ತು, ರಾತ್ರಿಯ ಘಟನೆಯನ್ನು ತಪ್ಪಿಸ್ಬೋದಿತ್ತು, ಅದನ್ನು ನೀವು ಹೇಳೋದು ಬೇರೆ. ಆದರೆ ಮಧ್ಯಾಹ್ನ ಚಾರ್ಜ್ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ IPS ಲೆವೆಲ್ನ ಅಧಿಕಾರಿಯನ್ನು ನೀವು ರಾತ್ರಿ ಘಟನೆಗೆ ಜವಾಬ್ದಾರರನ್ನು ಮಾಡಿ ಸಸ್ಪೆಂಡ್, ನಾಟ್ ವರ್ಗಾವಣೆ, ಸಸ್ಪೆಂಡ್ ಮಾಡ್ತೀರಿ ಅಂತಂದರೆ ಇಡೀ IPS ವರ್ಕ್ ಹೆಂಗೆ ಮಾಡುತ್ತೆ? ಇಡೀ ಪೊಲೀಸ್ ಒಂದು ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ನೀವು ಯಾವುದೇ ಘಟನೆ ಆದರೂ ಕೂಡ IPS ಲೆವೆಲ್ನ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಿದ್ದೀರಿ, ಫೈನ್, ನಿಮ್ಮದೊಂದು ನಿರ್ಣಯ ಅಂತ ಅಂದ್ಕೊಳ್ಳೋಣ. ಆದರೆ ಮಧ್ಯಾಹ್ನ ಚಾರ್ಜ್ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಎಸ್ ಪಿ ಸಂಜೆ ಒಳಗಡೆ ಘಟನೆಯನ್ನು ಕಂಟೈನ್ ಮಾಡಬೇಕು ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಲ್ವಾ? ಅದೇ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ ಅನ್ಸುತ್ತೆ. ಈಗ ಯಾರನ್ನೋ ಒಬ್ಬರನ್ನ ಬಲಿಪಶು ಮಾಡಬೇಕು, ಮಾಡಿದ್ರಾಯ್ತು ಅಂತನಾ ಸರ್ಕಾರದ ನಡೆ? ಈಗ ಸರ್ಕಾರ ತೋರಿಸ್ಬೇಕು ಯಾರನ್ನೋ ಒಬ್ರು ನಾವು ಭಾಳ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ತಿದ್ದೀವಿ ಅಂತ. ಆದರೆ ಸ್ಟ್ರಿಕ್ಟ್ ಆ್ಯಕ್ಷನ್ನ ಅರ್ಥ ನಿಮಗೆ ಮಧ್ಯಾಹ್ನ ಹೋಗಿ ಚಾರ್ಜ್ ತೆಗೆದುಕೊಂಡಿರ್ತಕ್ಕಂಥ IPS ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋದು ಸ್ಟ್ರಿಕ್ಟ್ ಆ್ಯಕ್ಷನ್ ಅಲ್ಲ. ನಿಮ್ಮ ಸರ್ಕಾರದ ಆಡಳಿತ ಪಕ್ಷದ ಕೆಲ ಕಾರ್ಯಕರ್ತರು ವಿಪಕ್ಷದ ನಾಯಕರ ಮನೆ ಹತ್ರ ಹೋಗಿ ಬ್ಯಾನರ್ ಹಚ್ತಿದ್ರು. ಹೆಂಗೆ ನೀವು ಎಸ್ ಪಿಯನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸ್ಕೇಪ್ ಗೋಟ್ ಮಾಡ್ತೀರಿ?
ಆ ಬ್ಯಾನರ್ ಹಚ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಅಲ್ಲಿ MLA ಕೂಡ ಹೋಗಿದ್ದಾರೆ, ವಿರೋಧ ಅವ್ರಿಗೆ ಪಕ್ಷಗಳ security ನಾಯಕರು ಸಿಕ್ಕಿದೆ. ಕೂಡ ಇದ್ದಾರೆ. ಅವ್ರ ಮಧ್ಯೆ ಕೈಯಾಗಿದೆ, ಮಾರಾಮಾರಿಯಾಗಿದೆ. ನೀವು ಯಾರು ಗುಂಡು ಹಾಸಿದ್ರು ಅದನ್ನು ಕಂಡುಹಿಡಿಯಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕೇ ಹೊರತು ಏಕಾಏಕಿ ಮಧ್ಯಾಹ್ನ ಚಾರ್ಜ್ ತೆಗೆದುಕೊಂಡಿರ್ತಕ್ಕಂಥ SP ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅದರ ಕಾರಣಗಳು ತಥ್ಯಗಳೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಫೈನ್, ನೀವು ಸರ್ಕಾರವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಬಟ್ ಅದರ ಅರ್ಥ ಅದಕ್ಕೊಂದು ಕನ್ವಿನ್ಸಿಂಗ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಕೂಡ ಬೇಕಲ್ವಾ? ನೀವು ಮಧ್ಯಾಹ್ನ ಚಾರ್ಜ್ ತೆಗೆದುಕೊಂಡಿರ್ತಾರೆ, ಆ ಅಧಿಕಾರಿಯನ್ನು ಸಂಜೆ ಸಸ್ಪೆಂಡ್ ಮಾಡ್ತೀರಿ. ಈಗ ಹೋಗಿ ಅವರೆಲ್ಲೋ ಡಿಪ್ರೆಸ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಗೃಹ ಸಚಿವರು ಹೇಳಿದರು. ಬೇರೆ ಬೇರೆ ರೀತಿಯ ಸುದ್ದಿಗಳು ಅವರ ಬಗ್ಗೆ ಬರ್ತಾ ಇದ್ವು. ಅವರು 9 ವರ್ಷ ನಾನ್ ಎಕ್ಸಿಕ್ಯೂಟಿವ್ ಇದ್ದರು, ಎಕ್ಸಿಕ್ಯೂಟಿವ್ ಬಂದರು ಬಿಡಿ, ಅದೊಂದು ವಿಷಯ ಬೇರೆ, ದಟ್ ಈಸ್ ಅ ಪರ್ಸ್ನಲ್ ವಿಷಯ. ಆದರೆ ನೀವು ಮಧ್ಯಾಹ್ನ ಚಾರ್ಜ್ ತೆಗೆದುಕೊಂಡಿರ್ತಕ್ಕಂಥ ಅಧಿಕಾರಿಯನ್ನು ರಾತ್ರಿಯ ಘಟನೆಗೆ ಹೊಣೆಗಾರರನ್ನಾಗಿ ಮಾಡಬೇಕಾದ್ರೆ ಎಲ್ಲ ಘಟನೆಗಳಲ್ಲೂ ಕೂಡ ನೀವು IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ, ಎಲ್ಲಿ ಏನೇ ನಡೆದರೂ ಕೂಡ. ಯಾಕೆ ನನಗನ್ಸುತ್ತೆ ಇಟ್ ವಾಸ್ ಅನ್ವಾಂಟೆಡ್ ಸಸ್ಪೆನ್ಷನ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ನನಗನ್ಸುತ್ತೆ. ರೈಟ್. ಎಸ್ ಪ್ರಶಾಂತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.